ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಂಗಳೂರಿನ ಸಮುದ್ರ ತೀರ ಪ್ರಕ್ಷುಬ್ಧ ಆಗ್ತಾ ಇದೆ. ಮಳೆಗೆ ಭೋರ್ಗರಿತಾ ಇದೆ ಮಂಗಳೂರಿನ ಕಡಲು. ಸೂರತ್ಕಲ್ ಸಮುದ್ರ ತೀರದಲ್ಲಿ ರಕ್ಕಸ ಅಲೆಗಳ ಅಬ್ಬರ. ಸಮುದ್ರದ ಬದಿಯಲ್ಲಿ ಭಾರೀ ಬಿರುಗಾಳಿಗ ಆರ್ಭಟ. ಸಮುದ್ರಕ್ಕೆ ತೆರಳದಂತೆ ಪ್ರವಾಸಿಗರಿಗೆ ಸೂಚನೆಯನ್ನ ನೀಡಲಾಗಿದೆ. ಮಳೆಗೆ ಭೋರ್ಗರಿತಾ ಇದೆ ಮಂಗಳೂರಿನ ಕಡಲು. ಸುರತ್ಕಲ್ ಸಮುದ್ರ ತೀರದಲ್ಲಿ ರಕ್ಕಸ ಅಲೆಗಳು. ಈ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗ್ಬಿಟ್ಟಿದೆ. ಹಾಗಾಗಿ ಪ್ರವಾಸಿಗರಿಗೆ ಯಾವುದೇ ಕಾರಣಕ್ಕೂ ಸಮುದ್ರಕ್ಕೆ ತೆರಳಬೇಡಿ ಅನ್ನುವಂಥ ಸೂಚನೆಯನ್ನು ನೀಡಲಾಗಿದೆ. ಕೆಲವು ಪ್ರವಾಸಿಗರು ಹುಚ್ಚಾಟ ಮೆರಿತಾ ಇರ್ತಾರೆ, ಇಲ್ಲಿ ಫೋಟೋಶೂಟು, ರೀಲ್ಸು, ಇನ್ನೊಂದು ಮತ್ತೊಂದು ಅಂತ. ಹಾಗಾಗಿ ಯಾವುದೇ ಕಾರಣಕ್ಕೂ ಸಮುದ್ರ ತೀರಕ್ಕೆ ಇಳಿಬೇಡಿ ಅನ್ನುವಂಥ ಸೂಚನೆಯನ್ನು ನೀಡಲಾಗಿದೆ. ಇನ್ನು ಮೀನುಗಾರಿಕೆಗೆ ತೆರಳಬಾರದು ಅನ್ನುವಂಥ ಸೂಚನೆಯನ್ನು ಕೂಡ ಅಲ್ಲಿನ ಜಿಲ್ಲಾಡಳಿತ ನೀಡಿದೆ. ಭಾರೀ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಸಮುದ್ರ ತಟದಲ್ಲಿ ಈ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇನ್ನೂ 6 ದಿನಗಳ ಕಾಲ ಭಾರೀ ಮಳೆ ಆಗುವಂಥ ಸಾಧ್ಯತೆ ಇರೋದ್ರಿಂದ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಬಹುದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ ಬನ್ನಿ. ದಕ್ಷಿಣ ಕನ್ನಡದಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಇವತ್ತು ಕೂಡ ರೆಡ್ ಅಲರ್ಟ್ ಘೋಷಣೆಯಾಗಿದೆ. ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯಾಗಿದೆ. ಇನ್ನು ಸಮುದ್ರ ಕೂಡ ಪ್ರಕ್ಷುಬ್ಧವಾಗಿದೆ. ಕಳೆದ ಅನೇಕ ದಿನಗಳಿಂದ ಸುರಿದಂತಹ ಮಳೆಯಿಂದಾಗಿ ಮಂಗಳೂರಿನ ಸಮುದ್ರ ತೀರಗಳು ಪ್ರಕ್ಷುಬ್ಧವಾಗಿರುವಂಥದ್ದು. ಈಗಾಗಲೇ ಪ್ರವಾಸಿಗರಿಗೆ ನೋ ಎಂಟ್ರಿ ಅನ್ನುವಂಥ ಒಂದು ಸ್ಥಿತಿ ಇದೆ. ಸದ್ಯ ನಾವು ಸುರತ್ಕಲ್ ಸಮೀಪದ ಸಮುದ್ರ ತೀರದಲ್ಲಿದ್ದೇವೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು ಅಲೆಗಳ ಅಬ್ಬರ ಯಾವ ಥರ ಇದೆ ಅನ್ನುವಂಥದ್ದು. ಇದು ಏನು ಸುರತ್ಕಲ್ ಬೀಚ್ ಇದೆ, ಇಲ್ಲಿರುವಂತಹ ಒಂದು ವಾತಾವರಣ. ಇಲ್ಲಿ ಬಹಳ ಅಲೆಗಳ ರಭಸ ಜೋರಾಗಿದೆ. ರಕ್ಕಸ ಗಾತ್ರದ ಅಲೆಗಳು ಧುಮ್ಮಿಕ್ಕಿ ಹರಿತಾ ಇದೆ. ಇಲ್ಲಿ ಬಂದು ದಡಕ್ಕೆ ಹೊಡಿತಾ ಇದೆ. ಅಲ್ಲೊಂದು ಏನು ಡ್ರೆಜ್ಜರ್ನ ಒಂದು ಅವಶೇಷ ಇದೆ, ಅದು ಬಹಳ ವರ್ಷದಿಂದ ಅಲ್ಲಿತ್ತು. ಸೊ ಆ ಅಲೆಗಳು ಅದಕ್ಕೆ ಬಂದು ಹೊಡೆಯುವಂತಹ ರೀತಿಯನ್ನು ನಾವು ಗಮನಿಸ್ತಾ ಹೋಗ್ಬೋದು. ಒಂದು ಬೀಚ್ ಬದಿಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಗಾಳಿ ಬೀಸ್ತಾ ಇದೆ. ಬಿರುಗಾಳಿಯ ಒಂದು ವಾತಾವರಣ ಇದೆ. ಅಲ್ಲಿ ನಿಂತ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ಇದೆ. ಹಾಗಾಗಿ ಪ್ರವಾಸಿಗರಿಗೆ ಈಗಾಗಲೇ ಪೂರ್ಣ ಪ್ರಮಾಣದಲ್ಲಿ ಯಾವುದೇ ಕಾರಣಕ್ಕೂ ಸಮುದ್ರದ ಬದಿಗೂ ಹೋಗಬಾರ್ದು ಅನ್ನುವಂಥ ರೀತಿಯಲ್ಲಿ ಆದೇಶವನ್ನು ನೀಡಲಾಗಿದೆ. ಪ್ರಮುಖ ಸಮುದ್ರ ತೀರಗಳು ಅದು ಪಣಂಬೂರು, ತಣ್ಣೀರುಬಾವಿ, ಉಳ್ಳಾಳ, ಮೊಗವೀರಪಟ್ಟಣ, ಈ ಥರ ಎಲ್ಲೆಲ್ಲ ಪ್ರವಾಸಿಗರು ಹೋಗ್ತಾರೋ ಅಲ್ಲೆಲ್ಲ ಹೋಮ್ ಗಾರ್ಡ್ಗಳನ್ನು, ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಯಾರಾದರೂ ಸಮುದ್ರದ ಬದಿಗೆ ಹೋಗ್ತಾರೆ ಅಂತ ಆದರೆ ಅವರನ್ನು ತಡೆಯುವಂಥ ಕೆಲಸಗಳು ಆಗ್ತಾ ಇದೆ. ಆದರೆ ಎಲ್ಲೆಲ್ಲ ಸಿಬ್ಬಂದಿಗಳಿಲ್ವೋ ಅಲ್ಲೂ ಕೂಡ ಒಂದಿಷ್ಟು ಜನ ಮೀನುಗಾರಿಕೆಗೆ ಹೋಗುವಂಥದ್ದು, ಫೋಟೋಶೂಟಿಗೋಸ್ಕರ ಹೋಗುವಂಥದ್ದು ಎಲ್ಲ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ತಡೆಯುವಂಥ ಪ್ರಯತ್ನವನ್ನು ಅನೇಕ ಭಾಗಗಳಲ್ಲಿ ಸ್ಥಳೀಯರೇ ಮಾಡ್ತಾರೆ. ಆದರೆ ಸ್ಥಳೀಯರ ಮಾತನ್ನು ಕೆಲವರು ಕೇಳೋದಿಲ್ಲ. ಅವರು ಬೀಚಿಗೆ ಬಂದಿದ್ದೀವಿ, ಬೀಚಿಗೆ ಹೋಗ್ತೀವಿ ಅನ್ನೋ ರೀತಿಯಲ್ಲಿ ಸಮುದ್ರಕ್ಕೆ ಇಳಿಯುವಂಥ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ಪ್ರವಾಸಿಗರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಯಾಕಂದರೆ ಮೀನುಗಾರಿಕೆಗೆ ಹೋದಂಥ ಮೀನುಗಾರರನ್ನು ಕೂಡ ವಾಪಸ್ ಬನ್ನಿ ನೀವು ಅನ್ನುವಂಥ ರೀತಿಯಲ್ಲಿ ಒಂದು ಕರೆಯನ್ನು ಕೊಟ್ಟವರನ್ನು ವಾಪಸ್ ತರಿಸಿಕೊಳ್ಳಲಾಗ್ತಾ ಇದೆ. ಸಮುದ್ರದ ಮಧ್ಯದಲ್ಲಿ ತೂಫಾನ್ ಏಳುವಂಥ ಒಂದು ಸಾಧ್ಯತೆ ಇದೆ. ನೋಡ್ಬೋದು, ಒಂದು ಕಡೆಯಿಂದ ಮಳೆಯ ಆರ್ಭಟ, ಸಮುದ್ರ ರೌದ್ರ ರೂಪವನ್ನು ತಾಳಿದರೂ ಕೂಡ ಅಲೆಗಳ ಒಂದು ವಿಹಂಗಮ ನೋಟ, ಅಂದರೆ ಅದು ದಡಕ್ಕೆ ಬಡಿಯುವಂಥದ್ದು. ಪ್ರಮುಖವಾಗಿ ಇದು ಒಂದು ರೀತಿಯ ಟೂರಿಸ್ಟ್ ಸ್ಪಾಟ್ ಅಂತ ಹೇಳ್ಬೋದು. ಇಲ್ಲೊಂದು ಡ್ರೆಜ್ಜರ್ನ ಒಂದು ಅವಶೇಷ ಇದೆ. ಆದರೆ ಆ ಡ್ರೆಜ್ಜರ್ಗೆ ಬಂದು ಅಲೆಗಳು ಹೊಡೆಯುವಂಥದ್ದನ್ನು ನೋಡೋದಕ್ಕೆ ಒಂಥರ ಚಂದವಾಗಿ ಕಾಣಿಸುತ್ತೆ. ಅದನ್ನು ನೋಡೋದಕ್ಕಂತಲೇ ಸಾಕಷ್ಟು ಜನ ಈ ಭಾಗಕ್ಕೆ ಬರ್ತಾರೆ. ಹಾಗಾಗಿ ಮಳೆಗಾಲದಲ್ಲಿ ತುಂಬ ಜನ ಬರ್ತಾರೆ. ಯಾಕಂದರೆ ಸಮುದ್ರದ ಅಲೆಗಳ ರಭಸ ಜೋರಿರುತ್ತೆ ಅನ್ನುವಂಥ ರೀತಿಯಲ್ಲಾಗಿ ನಾವು ನೋಡ್ಬೋದು ದೃಶ್ಯದಲ್ಲಿ ಯಾವ ಥರ ಬಂದು ಅದು ಇದಕ್ಕೆ ಬಡಿತಾ ಇದೆ. ಅದು ನೋಡೋಕ್ಕೆ ಬಹಳ ಚಂದ ಕಾಣಿಸುತ್ತೆ. ಆದರೆ ಎಚ್ಚರಿಕೆಯನ್ನು ಕೂಡ ವಹಿಸಬೇಕಾಗಿದೆ. ಸಮುದ್ರ ಯಾವ ಸಂದರ್ಭದಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಬೆಳಗಿನಿಂದ ಸ್ವಲ್ಪ ಮಳೆರಾಯನ ಆರ್ಭಟಕ್ಕೆ ಬ್ರೇಕ್ ಬಿದ್ದಿದೆ. ಆದರೆ ಪರಿಸ್ಥಿತಿ ಇದೇ ಥರ ಇರೋದಿಲ್ಲ. ಮುಂದಿನ ಕೆಲವು ಗಂಟೆಗಳಲ್ಲಿ ಮತ್ತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗುವಂಥ ಒಂದು ಸಾಧ್ಯತೆ ಇದೆ. ಹಾಗಾಗಿ ಸಮುದ್ರ ತೀರದ ನಿವಾಸಿಗಳು, ಮೀನುಗಾರರು, ಪ್ರವಾಸಿಗರು ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು.